ಈಗ ಜೀವಾಮೃತ ನೀವು ರೆಡಿ ಮಾಡ್ಲಿಕ್ಕೆ ಏನೇನು ಉಪಯೋಗಿಸ್ತೀರಾ? ಎಷ್ಟು ದಿನದ ತನಕ ಬಿಡ್ತೀರಾ? ಏನ್ ಹೇಳಿ. ನಮಸ್ತೆ. ನನ್ನ ಹೆಸರು ವೀರೇಶ್ ಪೂಜಾರ್, ಬೇಡ್ರಸಳ್ಳಿ. ಇದು 200 ಲೀಟರ್ ಡ್ರಮ್ ಜೀವಾಮೃತ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 200 ಲೀಟರ್ ಡ್ರಮ್ಮಲ್ಲಿ ಇದು ಫುಲ್ಲು ನೀರು ತುಂಬಿರ್ತೀವಿ. 200 ಲೀಟ್ರ್ ನೀರು ಅಂದ್ಕೊಳ್ಳಿ. ಇದಕ್ಕೆ ಸಗಣಿ ಒಂದು 25 kg ಸಗಣಿ ಹಾಕ್ತೀನಿ. ಜಾಸ್ತಿ ಹಾಕ್ತೀನಿ ನಾನು. ಎಲ್ಲ 10 kg 15 kg ಅಂತಾರ, ನಾನು 25ರಿಂದ 30 kg ಸಗಣಿ ಹಾಕ್ತೀನಿ. ಆಮೇಲೆ ಒಂದು 25 ಲೀಟ್ರ್ ಗಂಧ ಹಾಕ್ತೀನಿ. ಎರಡು ಈಕ್ವಲಾಗಿ ಹಾಕ್ತೀನಿ. ಇಲ್ಲ ಸಗಣಿ ಜಾಸ್ತಿ ಹಾಕ್ತೀನಿ, ಇಲ್ಲ ಗಂಧ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಆಯಿತಾ? ಕಡಲೆ ಹಿಟ್ಟು ಒಂದು ಸ್ವಲ್ಪ 1 2ರಿಂದ 3 kg ಕಡಲೆ ಹಿಟ್ಟು ಹಾಕ್ತೀನಿ. ಓಕೆ. ಬೆಲ್ಲ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ, ಮಂಡ್ಯ ಬೆಲ್ಲ ಅಂತ ಸಿಗುತ್ತೆ, ಅದನ್ನು ಸ್ವಲ್ಪ ಒಂದು 3 kg ಯೂಸ್ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀನಿ, ಒಂದಿಡಿ ಮಣ್ಣು ಅಂತಾರೆ, ನಾನು ಹಂಗೆ ಮಾಡಲ್ಲ. ಫಲವತ್ತಾದ ಹೊಲದ ಮಣ್ಣು ಇರುತ್ತಲ್ಲ, ಮೆಕ್ಕಲು ಮಣ್ಣು ಅಂತಾರಲ್ಲ, ಈ ರೀತಿನ ಒಂದು ಕಡೆ ಶೇಖರಣೆ ಮಾಡಿರ್ತೀನಿ. ಒಂದು ಟ್ರ್ಯಾಕ್ಟರ್ ಓಡಿಸಿರ್ತೀನಿ ಅಂದ್ಕೊಳ್ಳಿ. ಇದನ್ನ 2ರಿಂದ 3 ಪುಟ್ಟಿ ಹಾಕ್ತೀನಿ. ಇದನ್ನ ಇದ್ರೊಳಗೆ ಹಾಕ್ತೀನಿ. ಈ ಥರ ಪುಡಿ ಇದ್ರು ಸರಿ, ಈ ಥರ ಹಾಕ್ತೀನಿ. ಈ ಥರ ಇದೆಯಲ್ಲ, ಈ ಥರ ಹಾಕ್ತೀನಿ. ಆಯ್ತಾ? ಒಂದು 3 ಪುಟ್ಟಿ ಹಾಕ್ತೀನಿ. ಎಷ್ಟು? ಒಂದು 2ರಿಂದ 3 ಪುಟ್ಟಿ ಹಾಕಿದೆ ಅಂದ್ರೆ ಕೊನೆ ಪಕ್ಷ ಅದು ಎಲ್ಲ ಕೊಳೆ ಆಗುತ್ತೆ. 12 ದಿವಸಕ್ಕೆ ಕೊಳೆ ಆಗುತ್ತೆ ಇದು. ಕೊಳೆ ಆದ್ಮೇಲೆ ಎಲ್ಲ ಒಂದು 3 ದಿವಸ ಆಗಿರುತ್ತೆ ಅನ್ಕೊಳ್ಳಿ. ಇಲ್ಲಿ ನಾನು ಸಿಬೆ ಗಿಡ ಹಾಕಿದ್ದೀನಿ. ಓಕೆ, ಪಪ್ಪಾಯಿ ಹಾಕಿದ್ದೀನಿ. ಏನೋ ಕಾರಣಾಂತರದಿಂದ ಹಕ್ಕಿನೋ ಏನೋ ಬೀಳ್ಸಿರ್ತವೆ. ಇವು ವೇಸ್ಟೇಜ್ ಆಗಿರುತ್ತೆ. ಇದೆ ಹಕ್ಕಿ ತಿಂದಿರೋದಲ್ಲ, ಇವನು ಸಹ ಬಿಡೋದಿಲ್ಲ. ಇವನು ಸಹ ಏನ್ ಮಾಡ್ತೀನಿ, ಕಟ್ ಪೀಸ್ ಮಾಡ್ತೀನಿ. ಒಂದು 4-5 ಪೀಸ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಹಾಕ್ತೀನಿ. ಇದು ಯಾಕೆ ಹಾಕೋ ಉದ್ದೇಶ ಅಂದ್ರೆ, ಈಗ ಎರೆಹುಳಿಗೆ ಆಹಾರ ಬೇಕಲ್ಲ. ಹೌದು, ಬೇಕು. ಇದು ಕೊಟ್ಟಂಗಾಗುತ್ತೆ. ನಾವೇನ್ ಫ್ರೂಟ್ ಬೆಳೆದ್ರು ಈಗ ಅದಕ್ಕೆ ಆಹಾರ ಸಗಣಿ ಮಾತ್ರ ಅದು ತಿಂತಿದ್ವು ಅನ್ಸುತ್ತೆ ನನ್ನ ಅನ್ಬೋದಾಗೆ. ಇದು ಕೊಟ್ಟಾಗ ಇದು ಆಹಾರ, ಕೃತಕವಾಗಿ ಆಹಾರ ಸಿಕ್ಕಂಗಾಗುತ್ತೆ. ಜಾಸ್ತಿ ಎರೆಹುಳು ಗೊಬ್ಬರ ಉತ್ಪಾದನೆ ಆಗುತ್ತೆ. ಹಂಗೆ ಅಂದ್ರೆ ನಿಮ್ ತೋಟದಲ್ಲಿ ಯಾವ್ದೇ ಹಣ್ಣುಗಳನ್ನ ಅಥವಾ ಏನು ವೇಸ್ಟ್ ಆಗಕ್ ನೀವು ಬಿಡಲ್ಲ. ಇದನ್ನ ಈ ತರ ಪೀಸ್ ಮಾಡ್ಬಿಟ್ಟು ಹಾಕ್ತೀನಿ. ಹಾಕಿದಾಗ ಅದು ಒಂದು 12-15 ದಿವಸ ಬಿಟ್ಟಾಗ ಜೀವಾಮೃತ ರೆಡಿ ಆಗುತ್ತಾ. ಫುಲ್ ಅದು ಗೊತ್ತಿರುತ್ತೆ, ಎಲ್ಲ ಕೊಳ್ತಿರುತ್ತೆ. ಅದು ರೆಡಿ ಜೀವಾಮೃತ ಆಗುತ್ತೆ. 12 ದಿವಸಕ್ಕೆ 13ನೇ ದಿವಸಕ್ಕೆ ನಾನು 1.5 ಲೀಟರ್ 1 ಲೀಟರ್ ಕೊಡ್ತೀನಿ. ಅಡಿಕೆಗೂ ಅಷ್ಟೇ ಹಾಕ್ತೀರಾ? ಎಲ್ಲದಕ್ಕೂ ಅಡಿಕೆಗೆ ಜಾಸ್ತಿನೇ, 1.5 ಲೀಟರ್ 2 ಲೀಟರ್ ಅಷ್ಟು ಕೊಡ್ತೀನಿ. 2 ಲೀಟರ್ ಅಡಿಕೆ ಗಿಡ ಈ ತರ ಇರೋದು. ಪೇರ್ಲೆ ಗಿಡ ಹಾಕಿದಿನಾ, ಈ ಪೇರ್ಲೆ ಗಿಡ ಹಾಕಿದೀನಿ. ಇದು ಅಳಿಲ್ ಬರ್ತವೆ, ಒಂದ್ 2-3 ಅಳಿಲ್ ಇದಾವ. ಅಳಿಲು ಪಾಪ ಇನ್ನೆಲ್ಲ ಹೋಗ್ತಾವ. ನಮ್ಮ ರೈತರಿಗೆ ಎಲ್ಲ ಪ್ರಾಣಿಗಳು ಬೇಕು, ರೈತರ ಜೊತೆಲೇ ಇರ್ಬೇಕು, ಅವು ಬದುಕಬೇಕು. ಇವನ್ ಏನ್ ಮಾಡ್ತಿ, ಅಳಿಲ್ ತಿಂತವೆ. ಅಳಿಲ್ ತಿಂದಾದ್ಮೇಲೆ ಏನಾಯ್ತು, ಅಡಿಕೆ ಗಿಡ ತಿನ್ನಲ್ಲ. ಅಡಿಕೆ ಗಿಡದ ಹಳ್ಳ ಇರ್ತಾವಲ್ಲ, ಅಡಿಕೆ ಗಿಡ ತಿನ್ನಕ್ ಹೋಗಲ್ಲ. ಪೇರ್ಲೆಕಾಯಿ ತಿಂತವೆ, ಆರಾಮ ಇರ್ತವೆ. ಈಗ ಅಡಿಕೆ ಗಿಡ ಹಳ್ಳು ಉದುರ್ತವೆ ಅಂದ್ರ ಅದು ಪ್ಲಸ್ ಪಾಯಿಂಟ್ ಆಯ್ತು ನಮ್ಮ ರೈತರಿಗೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಈ ಹಣ್ಣುಗಳನ್ನ ಅಷ್ಟೇ ತಿಂತವೆ, ಅಡಿಕೆ ಮರಕ್ಕೆ ಯಾವ್ದೇ ಡಿಸ್ಟರ್ಬ್ ಹೋಗಿಲ್ಲ. ಈಗ್ಲೂ ಹೋಗಿಲ್ಲ ನೋಡ್ರಿ. ಅಲ್ಲೇ ನೋಡ್ರಿ, ಹಳ್ಳುಗಳು ಉದುರಿಲ್ಲ. ಆತರ ಹಳ್ಳುಗಳೇನು ಉದುರಿಲ್ಲ. ಆ ಕಡೆ ನೋಡಿ, ಹಳ್ಳುಗಳು ಉದುರಿಲ್ಲ. ಆರಾಮಾಗಿ ಇಲ್ಲೇ ಆಹಾರ ಸಿಗ್ತೈತಲ್ಲ. ಈಗ ಸೀಬೆಕಾಯಿನೇ ತಿಂತವೆ, ಆರಾಮಾಗಿ ಓಡಾಡ್ತಾವೆ. ಗಿಳಿಗಳು ಸಹ ತಿಂತವೆ. ಈಗ ಪ್ರಕೃತಿ ಜೊತೆಗೆ ಅವು ನಮಗೆ ಯಾರ ಆಹಾರ ಕೊಡೋರು? ಅದು ಒಂದು ಪ್ರಕೃತಿಯ ಒಂದು ಭಾಗ. ಪ್ರಕೃತಿ ಒಂದು ಭಾಗ. ನಾವು ಬೆಳೆದಿದೀವಿ ನೋಡು, ಎಷ್ಟೋ ಗಿಣಿಗಳು ಬರ್ತವೆ, ತಿಂತವೆ, ಬೆಳಗ್ಗೆ ಹೋಗ್ತವೆ, ತಿಂದಷ್ಟು ತಿಂತವೆ. ಉಳಿದಿದ್ದನ್ನ ಇಲ್ಲಿ ಜೀವಾಮೃತಕ್ಕೆ ಯೂಸ್ ಮಾಡ್ಕೊಂತೀನಿ, ನಮ್ಮ ಭೂಮಿಗೆ ಸೇರಿಸ್ತೀವಿ. ಹಂಗೆ ನಮ್ಮ ರೈತರಿಗೆ ಏನೇ ಹಣ್ಣು ಬೆಳೆದ್ರು, ಏನೇ ಒಂದು ವೆರೈಟಿ ಹಣ್ಣುಗಳು ಹಾಕಿದ್ರು ಸಹ ವೇಸ್ಟ್ ಆಗೋದಿಲ್ಲ. ನಮ್ಮ ಪ್ರಕೃತಿಗೂ ಕೊಡ್ತೀವಿ, ನಾವು ತಿಂತೀವಿ, ಎಲ್ರಿಗೂ ಆರೋಗ್ಯವಾಗಿರ್ಬೋದು. ಈಗ ಎಲ್ಲರ ಹತ್ರನು ಅಡಿಕೆ ತೋಟ ಇರುತ್ತೆ, ಬಟ್ ಎಲ್ಲಾರು ನಿಮ್ ತರ ಇರ್ಬೇಕಲ್ಲ, ಅಳವಡಿಸ್ಕೋಬೇಕಲ್ಲ. ಈಗ ಮಾಡೋ ಮನಸ್ಥಿತಿ ಇರ್ಬೇಕಷ್ಟೇ. ಮಾಡೋ ಮನ್ಸುಗಳು ಮಾಡ್ತೀನಿ ಅಂತ ಹೋಗ್ಬೇಕು. ಇದ್ರೆ ಬರಲ್ಲ ಅಂದ್ರು ಕೆಲವರು. ಅಡಿಕೆ ಗಿಡದಲ್ಲಿ ಏನಪ್ಪ ಪೇರ್ಲೆ ಗಿಡ ಹಾಕಿದಾನೆ ಬರಲ್ಲ ಅಂದ್ರು. ನನ್ನ ಜೀವನ ಆರಾಮ ಸಾಗ್ತಾ ಇದೆ. ಅಂದ್ರೆ ನಮ್ಮ ಮನೆ ಖರ್ಚುಗಳೆಲ್ಲ ಮೇಂಟೈನ್ ಆಗ್ತಾ ಇದೆ. ಅಂದ್ರೆ ಒಂದು ವಾರಕ್ಕೆ ನಿಮಗೆ ಅಥವಾ ಒಂದು ತಿಂಗಳಿಗೆ, ಈಗ ನೀವು ಹಾರ್ವೆಸ್ಟ್ ವೀಕ್ಲಿ 1 ಟೈಮ್ ಮಾಡ್ತೀರಿ ಅಂತ ಹೇಳಿದ್ರಿ. ಸೊ ಯಾವ ತರ ನಿಮಗೆ ಎಷ್ಟೆಷ್ಟು ಸಿಗುತ್ತೆ, ಅದರಿಂದ ಲಾಭ ಎಷ್ಟು, ಯಾವ ತರ ಮಾರ್ತೀರಾ ನೀವು? ಒಂದು ವಾರ 1.5 ಕ್ವಿಂಟಾಲ್ ಸಿಗುತ್ತೆ. 1.5 ಕ್ವಿಂಟಾಲ್ ವಾರ ಒಂದು 6,000 5,000 ಈ ತರ ಆಗುತ್ತೆ. ನನ್ನ ಮನೆ ಖರ್ಚು, ನನ್ನ ಮಕ್ಕಳ ಖರ್ಚು, ಓದೋ ಖರ್ಚು ಎಲ್ಲ ಪೇರ್ಲೆ ಗಿಡದಾಗೆ ಆಗುತ್ತೆ. ಅಡಿಕೆ ಗಿಡ ದುಡ್ಡು ಉಳಿಸ್ಬೋದು. ಅಡಿಕೆದಿಂದ ಬಂದಿರೋ ಮುಂದೊಂದಿನ ಇದೊಂದು ಪಪ್ಪಾಯಿನೂ ಸಹ ಇದು ಮಿಶ್ರ ಬೆಳೆ, ಅದರಲ್ಲೂ ಒಂದು ಮಿಶ್ರ ಬೆಳೆ ಮಾಡಿದೀನಿ. ಈ ಪಪ್ಪಾಯಿದು ಆ ಕಡೆ ಹೇಳ್ತೀನಿ. ಎಂಡ್ ಆಫ್ ದ ಡೇ ನಾವು ಈಗ ಜೀವಾಮೃತ ಇನ್ನೇನಾದ್ರು ಹೇಳೋದಿದೆಯಾ? ಯಾವ ತರ ಅದಕ್ಕೆ ಏನಾದ್ರು ಮತ್ತೆ? ಜೀವಾಮೃತ ಏನಿಲ್ಲ, ಅದೇ 200 ಲೀಟರ್ ಡ್ರಮ್ ಅಲ್ಲಿ ನೀರ್ ಹಾಕಿರ್ತೀವಿ. 25 kg ಸಗಣಿ ಹಾಕಿರ್ತೀವಿ, 25 ಲೀಟರ್ ಗಂಧ ಹಾಕ್ತಿವಿ. ಅದರಲ್ಲಿ ಒಂದ್ 3 kg ಕಡಲೆ ಹಿಟ್ಟು ಹಾಕಿರ್ತೀವಿ. ಒಂದ್ ಸ್ವಲ್ಪ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಿವಿ.
ಆಮೇಲೆ ಒಂದು 12ರಿಂದ 13 ದಿವಸ ಬಿಟ್ರೆ ರೆಡಿ ಜೀವಾಮೃತ. ಅಲ್ಲ ಅದನ್ನೇನಾದ್ರೂ ಡೈಲಿ ಬಂದು ಅದೆಲ್ಲ ರೊಟೇಷನ್ ಅದೆಲ್ಲ ಡೈಲಿ ಎಲ್ಲ ಕೋಲಲ್ಲೆಲ್ಲ ತಿರ್ಸ್ತೀನಿ. ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮು ಕೋಲಲ್ಲೆಲ್ಲ ತಿರ್ಸ್ತೀನಿ. ಈ ಕಡೆ ಬಲಭಾಗದಿಂದ ಈ ತರ ತಿರ್ಸ್ತೀವಿ. ಮುಂಚೆಯಿಂದನೂ ಗೊತ್ತಾ ಅಥವಾ ನೀವು ಅಡಿಕೆ ತೋಟ ಮಾಡಾದ್ಮೇಲೆ ಮಾಡ್ಬೇಕು ಅಂತ ಯಾರ ಹತ್ರ ಆದ್ರೂ ಕೇಳಿ ಇನ್ಸ್ಪೈರ್ ಆಗಿ ಮಾಡ್ತಾ ಇರೋದಾ? ಯಾವ ತರ? ಹೈನುಗಾರಿಕೆ ಟ್ರೈನಿಂಗ್ ಕೆನರಾ ಬ್ಯಾಂಕಿಗೆ ಹೋಗಿದ್ದೆ. ಎಲ್ಲಿ? ಹೊಳಲೂರು ರೂಟ್ ಶೆಡ್ ಅಲ್ಲಿ ಅಲ್ಲೆಲ್ಲ ಕಲ್ತಿದ್ದೀನಿ. ಹೈನುಗಾರಿಕೆ ಟ್ರೈನಿಂಗ್ ಕಲ್ತೀನಿ, ಕುರಿ ಸಾಗಾಣಿಕೆ ಕಲ್ತಿದ್ದೀನಿ, ಆಮೇಲೆ ನರ್ಸರಿ ಟ್ರೈನಿಂಗ್ ಕಲ್ತ್ಕೊಂಡಿದ್ದೀನಿ, ಅಣಬೆ ಕೃಷಿ ಮಾಡ್ಕೊಂಡಿದ್ದೀನಿ. ಏನಿದೆ ಎಲ್ಲ ರೈತ ಏನ್ ಪಡಿಬೇಕು ಅವನ್ನೆಲ್ಲ ಪಡ್ಕೊಂಡಾದ್ಮೇಲೆ ಇವೆಲ್ಲ ಮಾಡಕ್ ಸಾಧ್ಯ. ಸುಮ್ನೆ ನಾನ್ ಬರ್ತೀನಿ ಅಂದ್ರೆ ಅಗ್ರಿಕಲ್ಚರ್ ಆಗಲ್ಲ. ಇಷ್ಟೇ ಪ್ರಾಮಾಣಿಕತೆ ಎರಡು ಇದ್ರೆ ಸೈ ಮಾಡಕ್. ಈಗ ಜೀವಾಮೃತ ಅಲ್ಲಿ ಮಾಡೋದ್ ಕಲ್ತಿದ್ದು, ಬಟ್ ಈ ಹಣ್ಣುಗಳು ಈ ವೇಸ್ಟೇಜ್ ಎಲ್ಲ ಹಾಕ್ಬೇಕು ಅಂತ ಇದು ನಿಮ್ಮ ಸ್ವಂತ? ಅದು ಸ್ವಂತದ್ದು. ವೇಸ್ಟೇಜ್ ಎಲ್ಲ ಹೊರಗೆ ಹಾಕೋದ್ಕಿಂತ ನಾನು ಅನಿಸ್ತು ಸಲಿ ಟ್ರೈ ಮಾಡಿದೆ. ಸ್ವಲ್ಪ ಎರೆಹುಳು ಉತ್ಪಾದನೆ ಜಾಸ್ತಿ ಆಯ್ತು. ಸ್ವಲ್ಪ ಆಹಾರ ಕೊಟ್ಟಾಗ ಹುಳುಗಳು ಜಾಸ್ತಿ ಆದಾಗ ಸ್ವಲ್ಪ ಗೊಬ್ಬರನು ಚೆನ್ನಾಗ್ ಆಯ್ತು. ಈಗ ನೋಡಿ ಈ ತರ ಎಲ್ಲ ಚೆನ್ನಾಗಿ ಹೆಲ್ತಿಯಾಗಿ ಬಂದಿದೆ ಅಂದ್ರೆ ಇದೆಲ್ಲ ಈಗ ಪ್ರಯತ್ನ ಅಷ್ಟೇ. ಇದು ಉಳ್ದಿರೋ ಹಣ್ಣು ಹೊರ ಬಿಸಾಕ್ಬಾರ್ದು, ನಮ್ಮಲ್ಲೇ ನಾವೇ ಯೂಸ್ ಮಾಡ್ಕೊಂಡು ಅದು ಜೀವಾಮೃತಕ್ಕೆ ಹಾಕಿದ್ರು ಸಹ ಅದು ಒಂದು ಆಹಾರ ಆಗುತ್ತೆ ಅಂತ. ಒಟ್ಟು ನಿಮ್ ತೋಟದಲ್ಲಿ ನೀವು ಯಾವುದೇ ಹಣ್ಣು ಅಥವಾ ಎಲೆಗಳನ್ನ ಏನು ವೇಸ್ಟ್ ಆಗಿ ಬಿಡದೇ ಇಲ್ಲ. ನಿಮ್ಮ ತೋಟದಲ್ಲಿ ಏನ್ ಬಿದ್ದಿರ್ತಕ್ಕಂಥದ್ದು ಅದು ನಿಮ್ ತೋಟದಲ್ಲೇ ಕೊಳ್ತಿ ಗೊಬ್ಬರ ಆಗೋ ತನಕ ಪಪ್ಪಾಯಿ ಹಾಕಿದೀನಿ ಅನ್ಕೊಳ್ಳಿ. ನಾನು ಆಳವಾಗಿ ಅಧ್ಯಯನ ಏನ್ ಮಾಡಿಲ್ಲ, ನಾನೀಗ ರೈತನೇ. ಈ ಪಪ್ಪಾಯಿ ಎಲೆನೂ ಸಹ ಹಾಕಿ ನೋಡಿದೆ ಮೊನ್ನೆ. ಇದರಿಂದನೂ ಒಂದು ಇರುತ್ತೆ ವಿಟಮಿನ್. ನನಗೆ ವಿಟಮಿನ್ ಇದೆ ಪಪ್ಪಾಯಲ್ಲಿ ಓಕೆ, ಈ ಎಲೆಲ್ಲೂ ಇದೆ ಅಂತ ಕೇಳಿದೀನಿ. ಈ ಎಲೆನೂ ಸಹ ಏನ್ ಮಾಡ್ತೀನಿ, ಕೆಳಗಲೆ ಈಗ ಹಣ್ಣಾಗಿರುತ್ತಲ್ಲ ಈ ಎಲೆನೂ ಬಿಡೋದಿಲ್ಲ ನಾನು. ಈ ಎಲೆನೂ ಏನಿಲ್ಲ ಮತ್ತೆ ಜೀವಾಮೃತ ಜೊತೆ ಹಾಕ್ತೀನಿ. ಈಗ 1 ಡ್ರಮ್ ಮಾಡ್ಕೊಂಡಿದ್ದೀನಿ 500 ಲೀಟರ್. ಇನ್ನೊಂದು ಡ್ರಮ್ಮಿಗೆ ಆಗೋಷ್ಟು ಮಲ್ಟಿಪೈ ಮಾಡ್ತೀನಿ. ಈಗ 1 ಡ್ರಮ್ಮಿ ಆಗೋ ಜಾಸ್ತಿ ಪೋಷಕಾಂಶ ಆಯ್ತು. ಈಗ ಇದು ಎಲ್ಲ ಸೇರಿ ಈಗ 2 ಡ್ರಮ್ಮಿ ಆಗೋಷ್ಟು ಆಯ್ತು. ಅರ್ಧ ಎಕರೆ ಹಾಕೋದು 1 ಎಕರೆಗೆ ಹಾಕೋ ಲೆಕ್ಕ ಮಾಡ್ತೀನಿ. 2 ಡ್ರಮ್ ಯೂಸ್ ಮಾಡ್ತೀನಿ ಹಂಗೆ. ಒಟ್ಟು ಇದರಿಂದ ಈ ಎಲೆನೂ ವೇಸ್ಟ್ ಆಗಿ ಬಿಡೋದಿಲ್ಲ. ಒಟ್ಟು ಏನು ವೇಸ್ಟ್ ಆಗಲ್ಲ ನಿಮ್ ತೋಟದಲ್ಲಿ. ಅದು ಹಾಕ್ತೀನಿ ಅಂದ್ರೂ ನೀವು ಬಿಡಲ್ಲ? ಇಲ್ಲ, ಅದು ಹಾಕಿದ್ರೆ ಅದರಿಂದ ಒಂದು ವಿಟಮಿನ್ ಶಕ್ತಿ ಬರ್ಬೋದು. ಒಳ್ಳೆ ಕಾನ್ಸೆಪ್ಟ್. ಈ ರೀತಿ ಕಡಿಮೆ ಜಮೀನಲ್ಲಿ ಸಹ ಈ ರೀತಿ ಬದುಕು ಕಟ್ಕೊಂಡ್ರೆ ನಾವು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದ್ಕಿಂತ ನಾನು ನೆಮ್ಮದಿಯಾಗಿದ್ದೀನಿ ಅನ್ನೋದ್ಕಿಂತ ನನ್ನ ಜಮೀನು ತಂದೆ ತಾಯಿ ನಾವೇನು ಮಾಡಿಲ್ಲ ಈಗಿನ ಸಾಧನೆ. ನಮ್ಮ ತಂದೆ ತಾಯಿ ಬಿಟ್ಟೋಗಿರೋದನ್ನ ಉಳಿಸ್ಕೊಂಡು ಅವ್ರ ಆಶೀರ್ವಾದದಿಂದ ಇಷ್ಟೆಲ್ಲ ಮಾಡಿದ್ವಿ. ಸೊ ಮುಂದೆ ವೀರೇಶ್ ಅವ್ರ ಜೊತೆಗೆ ವಿಡಿಯೋ ಮಾಡೋದು ಇನ್ನೂ ತುಂಬಾ ಇದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಅವರು ಯಾವ ತರ ಜೀವಾಮೃತ ಮಾಡೋದು ಮತ್ತೆ. ಸರ್ ನಮಸ್ತೆ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ನಿಮಗೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಏನಾದರೂ ಹೇಳೋದಿದೆಯಾ ಕೊನೆಯದಾಗಿ? ಏನು ಹೇಳೋದು ಅಂದರೆ, ನಮ್ಮ ಸರ್ಕಾರಿ ಶಾಲೆಗಳು ಅಂದರೆ ನಶಿಸಿ ಹೋಗುವ ಅಂಚಿನಲ್ಲಿದ್ದಾವೆ. ನಾವು ಪ್ರತಿಯೊಂದು ಯುವಕರು ನಮ್ಮ ಹಳ್ಳಿಯಲ್ಲಿ ನಮ್ಮ ಸರ್ಕಾರಿ ಶಾಲೆ ಉಳಿಸೋಣ, ಬೆಳೆಸೋಣ. ಮನೆಗೆ 2 ಮಕ್ಕಳಿದ್ರು ಸಹ 1 ಮಕ್ಕಳನ್ನಾರು ನಮ್ಮ ಗೌರ್ಮೆಂಟ್ ಶಾಲೆಗೆ ಸೇರಿಸಿ ನಮ್ಮ ಕನ್ನಡ ಶಾಲೆ ಉಳಿಸೋಣ ಅಂತೇಳಿ ನಾನು ಕೊನೆಯದಾಗಿ ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ. ಒಳ್ಳೇದಾಗಲಿ ಸರ್. ಧನ್ಯವಾದ.